ಹರಿ ಓಂ ಕೃಷ್ಣಂ ಜಗದ್ಗುರು ವಂದೇ ಭಾರತ ಮಾತರಂ. ಆತ್ಮೀಯ ಎಲ್ಲ ದೇಶಭಕ್ತ ಬಾಂಧವರಿಗೆ ನಮಸ್ಕಾರಗಳು. ಸ್ನೇಹಿತರೆ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕಂತಲೇ ತಮ್ಮಲ್ಲಿ ವಿನಿಸ್ಕೊಳ್ತಾನೆ. ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ಸ್ನೇಹಿತರೆ, ಭಗವದ್ಗೀತೆ ಬಗ್ಗೆ ಇವತ್ತೆಲ್ಲ ನಾವೆಲ್ಲ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಯಾಕೆ ನಾವೆಲ್ಲ ಭಗವದ್ಗೀತೆ ಓದಬೇಕು, ಭಗವದ್ಗೀತೆ ಜಗತ್ತಿಗೆ ಏನೆಲ್ಲ ಕೊಟ್ಟಿದೆ, ಜಗತ್ತು ಯಾಕೆ ಭಗವದ್ಗೀತೆ ಹಿಂದೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವೆಲ್ಲ ತಿಳ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಭಗವದ್ಗೀತೆ ಸುಮಾರು 5000 ವರ್ಷಗಳ ಹಿಂದೆ ರಣರಂಗದ ಯುದ್ಧದ ಭೂಮಿಯಲ್ಲಿ, ಕುರುಕ್ಷೇತ್ರ ಅನ್ನುವ ಒಂದು ಯುದ್ಧದ ಭೂಮಿಯಲ್ಲಿ ನೇರವಾಗಿ ಕೃಷ್ಣ ಅರ್ಜುನನ ಮೂಲಕ ಜಗತ್ತಿಗೆ ಸಂದೇಶವನ್ನು ಕೊಡ್ತಾನೆ. ಅದುವೇ ಭಗವದ್ಗೀತೆ. ನೋಡಿ, ಭಗವದ್ಗೀತೆಯಲ್ಲಿ ವಿವರಿಸಿದ ಹಾಗೆ ಸಮಾಜದಲ್ಲಿ ಹೇಗೆ ಭಗವದ್ಗೀತೆ ಬೇಕು, ಸಮಾಜದಲ್ಲಿ ಜನರು ಹೆಂಗಿರಬೇಕು, ಸಮಾಜದಲ್ಲಿ ಅಣ್ಣ ತಮ್ಮಂದಿರು ಹೇಗೆ ಇರಬೇಕು, ಸಮಾಜದಲ್ಲಿ ತಾಯಿಯ ಬಗ್ಗೆ ಹೇಗಿರಬೇಕು, ತಂದೆಯ ಬಗ್ಗೆ ಹೇಗಿರಬೇಕು, ಮತ್ತು ಅಕ್ಕ ತಮ್ಮಂದಿರ ಬಗ್ಗೆ ಮತ್ತು ಜಗತ್ತಿನಲ್ಲಿ ಸಂಸಾರದ ಬಗ್ಗೆ ಹೇಗಿರಬೇಕು ಅನ್ನುವುದು ಈ ಭಗವದ್ಗೀತೆ ನಮಗೆ ಅರ್ಥಪೂರ್ಣವಾಗಿ ಕಲಿಸ್ಕೊಡುತ್ತೆ. ಹಾಗೆ ನಾವು ಕೂಡ ಭಗವದ್ಗೀತೆಯನ್ನು ಪ್ರತಿಯೊಬ್ಬರು ತಿಳ್ಕೋಬೇಕು. ಹಾಗಾಗಿ ನಾನು ಸಾಧ್ಯವಾದಷ್ಟು ಕೃಷ್ಣನ ಕೃಪೆಯಿಂದ ನಾನು ಭಗವದ್ಗೀತೆಯನ್ನು ಓದ್ತಾ ಇದ್ದೀನಿ ಮತ್ತು ತಿಳ್ತಾ ಇದ್ದೀನಿ, ಮತ್ತು ಭಗವದ್ಗೀತೆ ನಾವೆಲ್ಲ ತಿಳ್ಕೋಬೇಕು. ದಯವಿಟ್ಟು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಕೂಡಲೇ ನಮ್ಮ ಚಾನಲನ್ನು ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತೇಳಿ ತಮ್ಮಲ್ಲಿ ವಿನಿಸ್ಕೊಳ್ತೇನೆ. ಸ್ನೇಹಿತರೆ, ಬನ್ನಿ ಭಗವದ್ಗೀತೆಯ ಮೊದಲನೆಯ ಅಧ್ಯಾಯದ ಮೊದಲನೇ ಶ್ಲೋಕದ ಬಗ್ಗೆ ನಾವೆಲ್ಲ ತಿಳ್ಕೊಡೋಣ. ನೋಡಿ, ಮೊದಲನೇ ಶ್ಲೋಕ ಹೆಂಗಾಗುತ್ತೆ, ಮೊದಲನೇ ಅಧ್ಯಾಯ ಯಾವ ರೀತಿ ಪ್ರಾರಂಭ ಆಗುತ್ತೆ ನೋಡಿ. ಯುದ್ಧದ ರಣರಂಗದಲ್ಲಿ ಸಾವಿರಾರು ಜನ ಕುದುರೆಗಳಿದ್ದಾವೆ, ಒಂಟೆಗಳಿದ್ದಾವೆ, ಸಾವಿರಾರು ಸೈನಿಕರಿದ್ದಾರೆ. ಒಂದು ಕಡೆ ಪಾಂಡವರು, ಒಂದು ಕಡೆ ಕೌರವರು ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಯುದ್ಧಾಪೇಕ್ಷೆಯಲ್ಲಿರುವಂಥ ಪಾಂಡವರು ಮತ್ತು ಕೌರವರು ರಣರಂಗದ ಯುದ್ಧದ ಭೂಮಿಯಲ್ಲಿ ಸೇನಾವಲೋಕನ ಪ್ರಾರಂಭವಾಗುತ್ತೆ. ಯಾವ ರೀತಿಯಾಗಿ ಜಗತ್ತಿನಲ್ಲಿ ಭಗವದ್ಗೀತೆ ಪ್ರಾರಂಭವಾಯಿತು, ಭಗವದ್ಗೀತೆ ಬಗ್ಗೆ ಜನರಿಗೆ ಏನೆಲ್ಲ ಸಂದೇಶ ಹೋಯಿತು ಅನ್ನೋದ್ರ ಬಗ್ಗೆ ನಾವೆಲ್ಲ ತಿಳ್ಕೊಳ್ಳೋಣ. ನೋಡಿ, 5000 ವರ್ಷಗಳ ಹಿಂದೆ ನಡೆದಂಥ ಭಗವದ್ಗೀತೆ ಇನ್ನೂ ಕೂಡ ಪ್ರಚಲಿತವಾಗಿದೆ, ಮತ್ತು ಸಾವಿರಾರು ಜನರು ಭಗವದ್ಗೀತೆಯನ್ನು ನಂಬಿ ಕೆಲಸ ಮಾಡ್ತಾ ಇದ್ದಾರೆ, ಭಗವದ್ಗೀತೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಸುಮಾರು ಹೇಳಬೇಕಂದ್ರೆ ಸಾವಿರಾರು ಯುವಕರಿಗೆ, ಸಾವಿರಾರು ದೇಶಭಕ್ತರಿಗೆ, ಸಾವಿರಾರು ರಾಜಕೀಯ ನಾಯಕರಿಗೆ, ಧರ್ಮದ ನಾಯಕರಿಗೆ, ಸಣ್ಣ ಸಣ್ಣ ವಿದ್ಯಾರ್ಥಿಗಳಿಗೆ ಕೂಡ ಈ ಭಗವದ್ಗೀತೆ ಅತ್ಯಂತ ಮಹತ್ವದಾಗಿದೆ. ಹೀಗೆ ಭಗವದ್ಗೀತೆ ಬಗ್ಗೆ ಹೇಳ್ತಾ ಹೋದರೆ ಜೀವನ ಪೂರ್ತಿಯಾಗಿ ಭಗವದ್ಗೀತೆ ತಿಳ್ಕೊಬೋದು. ಭಗವದ್ಗೀತೆ ಶಾರ್ಟ್ ಬರುತ್ತೆ, ಭಗವದ್ಗೀತೆ ಫುಲ್ ಬರುತ್ತೆ. ಆದರೆ ಭಗವದ್ಗೀತೆಗೆ ಯಾವುದು ಶಾರ್ಟ್ ಇಲ್ಲ, ಫುಲ್ ಇಲ್ಲ. ಚಿಂತಿಸಬೇಡ ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಆ ಒಂದು ಮಾತು ನಮ್ಮ ಜೀವನದಲ್ಲಿ ಇಟ್ಕೋಬೇಕು. ದಯವಿಟ್ಟು ಆತ್ಮೀಯ ಎಲ್ಲ ದೇಶಭಕ್ತ ಮತ್ತು ಕೃಷ್ಣ ಭಕ್ತರಲ್ಲಿ ವಿನಂತಿ ಮಾಡ್ತೀನಿ, ನಾವೆಲ್ಲ ಭಗವದ್ಗೀತೆನ ಅತ್ಯಂತ ಸರಳ ರೀತಿಯಲ್ಲಿ ತಿಳ್ಕೋಬೇಕು. ಮತ್ತು ಕೃಷ್ಣನ ಕೃಪೆ ಇಲ್ಲಾರದೆ ಭಗವದ್ಗೀತೆಯನ್ನು ತಿಳಿದುಕೊಳ್ಳಲು ಅಸಾಧ್ಯವಾದ ಮಾತು. ನಮ್ಮ ಹಿಂದೆ ಕೃಷ್ಣ ಪರಮಾತ್ಮ ಇದ್ದಾನೆ, ನಮ್ಮ ಹಿಂದೆ ಕೃಷ್ಣನ ಆಶೀರ್ವಾದದಿಂದ ಮಾತ್ರ ನಾವು ಈ ಭಗವದ್ಗೀತೆಯನ್ನು ತಿಳಿದುಕೊಳ್ಳಲು ನಾವು ಯೋಗ್ಯರು. ದಯವಿಟ್ಟು ಇವತ್ತಿನ ಈ ಭಗವದ್ಗೀತೆಯನ್ನು ನಾವೆಲ್ಲ ತಿಳಿದುಕೊಡೋಣ. ಸ್ನೇಹಿತರೆ, ಬನ್ನಿ ನೋಡಿ, ಯುದ್ಧದ ರಣರಂಗದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯುದ್ಧ ಪ್ರಾರಂಭವಾಗುತ್ತೆ. ಇನ್ನೇನು 5 ನಿಮಿಷ, 10 ನಿಮಿಷ, 20 ನಿಮಿಷದಲ್ಲಿ ಯುದ್ಧ ಪ್ರಾರಂಭವಾಗುತ್ತೆ. ಇಂಥ ಪ್ರಾರಂಭದ ಸಂದರ್ಭದಲ್ಲಿ ಅರ್ಜುನನಿಗೆ ಚಿಂತಾಗ್ರಾಹದಲ್ಲಿರುವಂಥ ಅರ್ಜುನ ಇನ್ನೇನು ಯುದ್ಧದಿಂದ ಪಲಾಯನ ಮಾಡಬೇಕು ಅನ್ನೋದ್ರ ಒಳಗೆ ಹೆಂಗೆ ಯುದ್ಧ ಪ್ರಾರಂಭ ಮಾಡಬೇಕು, ನನ್ನ ಮುಂದುಗಡೆ ಇರುವಂಥ ದಾಯಾದಿಗಳು, ಅವರು ನನ್ನ ಚಿಕ್ಕಪ್ಪಂದರು, ಅಣ್ಣತಂಬರು, ದೊಡ್ಡಪ್ಪ, ಕಾಕ ಇವರಿದ್ದಾರೆ, ನನ್ನ ಸಂಬಂಧಿಕರಿದ್ದಾರೆ, ಇವರನ್ನು ಕೊಲೆ ಮಾಡಿ ನಾನು ಯುದ್ಧದಿಂದ ಏನು ಸಾಧನೆ ಮಾಡೋದು ಆಗುವುದಿಲ್ಲ ಅನ್ನುವ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ನೇರವಾಗಿ ತನ್ನ ಮಾತು, ಇಲ್ಲಿ ಕೃಷ್ಣ ಹೇಳಿದನಂದರೆ ಕೃಷ್ಣ ದೇವ ಶ್ರೀಕೃಷ್ಣ ಪರಮಾತ್ಮ ನೇರವಾಗಿ ಕುರುಕ್ಷೇತ್ರದ ರಣರಂಗದ ಯುದ್ಧ ಭೂಮಿಯಲ್ಲಿ ನೇರವಾಗಿ ಇಲ್ಲಿ ಯಾರಿಗೂ ಹೇಳಿಲ್ಲ, ಕೃಷ್ಣ ನೇರವಾಗಿ
ಅರ್ಜುನನಿಗೆ ನೇರವಾಗಿ ಸಂದೇಶ ಕೊಡ್ತಾನೆ ಭಗವದ್ಗೀತೆಯನ್ನು. ಯಾವ ರೀತಿಯಾಗಿ ಸಂದೇಶ ಕೊಡ್ತಾನೆ ಅಂದರೆ, ಮುಂದಿನ ಜನಾಂಗಕ್ಕೆ ಮನುಕುಲದ ಒಳಿತಿಗಾಗಿ, ಮಾನವರ ಉದ್ಧಾರಕ್ಕಾಗಿ, ಜಗತ್ತಿಗೆ ಒಳ್ಳೆಯದಕ್ಕಾಗಿ ಕೃಷ್ಣ ಪರಮಾತ್ಮ ಅರ್ಜುನ ಒಬ್ಬ ವ್ಯಕ್ತಿ, ಅಲ್ಲಿ ಅರ್ಜುನ ಒಬ್ಬ ವ್ಯಕ್ತಿ. ಸುಮ್ಮನೆ ತಿಳ್ಕೊಡಿ ನೀವು, ಒಬ್ಬ ಅರ್ಜುನನ ಮೂಲಕ ಜಗತ್ತಿಗೆ ಭಗವದ್ಗೀತೆಯನ್ನು ಸಾರ ಡಿಸ್ಪ್ಯಾಚ್ ಮಾಡ್ತಾನೆ ಕೃಷ್ಣ. ಯಾವ ರೀತಿಯಾಗಿ ಡಿಸ್ಪ್ಯಾಚ್ ಮಾಡ್ತಾನೆ ಅಂದರೆ, ತಮ್ಮ ಮಾತುಗಳಂದರೆ ಒಂದೊಂದು ವರ್ಡ್ ಕೂಡ ಅತ್ಯಂತ ಮಹತ್ವವಾಗಿದೆ. ಭಗವದ್ಗೀತೆ 100 ಸಲ ಹೇಳಿ ನೀವು ಭಗವದ್ಗೀತೆಯನ್ನು ಯಾವುದೋ ಒಂದು ಪುಟ ತೆಗೆದು ಆ ಪುಟದಲ್ಲಿ ನನಗೆ 564ನೇ ಪುಟ ಚೆನ್ನಾಗಿದೆ ಅಂತ ನೋಡಿ ಅಲ್ಲಿ ಭಗವದ್ಗೀತೆ ಓದಿದ್ರೆ ನಿಮಗೆ ಭಗವದ್ಗೀತೆ ಅರ್ಥ ಆಗಲ್ಲ. ಭಗವದ್ಗೀತೆಯನ್ನು ಪ್ರಾರಂಭದಿಂದ ಓದಬೇಕು. ಯಾವ ರೀತಿಯಾಗಿ ಪ್ರಾರಂಭವಾಗಂದರೆ ನೋಡಿ, ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕ ಹೆಂಗೆ ಬರ್ತದಪ್ಪ ಅಂದರೆ, ಧೃತರಾಷ್ಟ್ರ ಉವಾಚ ಅಂದರೆ ಸೇನಾವಲೋಕನ ನಡೀತೆ. ಮೊದಲನೇದಾಗಿ ಭಗವದ್ಗೀತೆ ಎಲ್ಲಿಂದ ಪ್ರಾರಂಭ ಆಗುತ್ತಂದರೆ, ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕದಲ್ಲಿ ಸೇನಾವಲೋಕನ ಪ್ರಾರಂಭವಾಗುತ್ತೆ. ಯಾರು ಈ ರೀತಿ ಮಾಡ್ತಾರೆ ಹೇಳ್ತಾರಪ್ಪ ಅಂದರೆ, ಮೊದಲು ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ. ನೋಡಿ, ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕ ಈ ರೀತಿಯಾಗಿ ಪ್ರಾರಂಭವಾಗುತ್ತೆ ನೋಡಿ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ವ್ಯವಸ್ತವ ಮಾಮಕ ಪಾಂಡವ ಚೈವ ಕಿಮಕುರ್ವತ ಸಂಜಯ ಅಂತ ಕೇಳ್ತಾನೆ. ನೋಡಿ, ಈ ರೀತಿಯಾಗಿ ಧೃತರಾಷ್ಟ್ರನು ನೇರವಾಗಿ ತನ್ನ ಸಹಾಯಕ ಯಾರಿರ್ತಾರೆ, ಕಾರ್ಯದರ್ಶಿ ಇರ್ತಾನೆ ಸಂಜಯನಿಗೆ ಈ ರೀತಿಯಾಗಿ ಧೃತರಾಷ್ಟ್ರ ಕೇಳ್ತಾನೆ, ಹೇ ಸಂಜಯನಿಗೆ ಈ ರೀತಿಯಾಗಿ ಮಾತುಗಳನ್ನು ಕೇಳಿದವರು ಯಾರಂದರೆ ಅವರು ಧೃತರಾಷ್ಟ್ರ. ಯಾವ ಸಂದರ್ಭದಲ್ಲಿ ಕೇಳ್ತಾನೆ ಅಂದರೆ, ಯುದ್ಧ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗಬೇಕು. ಇಂಥ ಸಂದರ್ಭದಲ್ಲಿ ಯುದ್ಧದ ಸಂಪೂರ್ಣ ಚರಿತ್ರೆಯನ್ನು ಮಹಾಭಾರತದಲ್ಲಿರುವಂಥ ಏನು ಕುರುಕ್ಷೇತ್ರ ನಡೀತಲ್ಲ, ಆ ಕುರುಕ್ಷೇತ್ರದ ರಣರಂಗದ ಬಗ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ಮಾಹಿತಿ ಯಾರು ಹೇಳ್ತಾರಪ್ಪ ಅಂದರೆ ಧೃತರಾಷ್ಟ್ರನಿಗೆ ಸಂಜಯ್ ಹೇಳ್ತಾನೆ. ಸಂಜಯ ಯಾರು? ಸಂಜಯ್ ಅಂದರೆ ಧೃತರಾಷ್ಟ್ರನ ಸೇವಕ, ಕಾರ್ಯದರ್ಶಿ, ಆಸ್ಥಾನದ ಕಾರ್ಯದರ್ಶಿ ಆಗಿರ್ತಾನೆ ಧೃತರಾಷ್ಟ್ರನ ಕಾರ್ಯದರ್ಶಿ ಸಂಜಯ. ಹೀಗೆ ಧೃತರಾಷ್ಟ್ರನ ಮಾತು ಪ್ರಾರಂಭವಾಗುತ್ತೆ ನೋಡಿ. ಮಹಾಭಾರತದಲ್ಲಿ ವರ್ಣಿಸಿರುವಂತೆ ಧೃತರಾಷ್ಟ್ರನ ಸಂಜಯನು ಚರ್ಚಿಸಿದ ವಿಷಯಗಳು ಈ ಸಿದ್ಧಾಂತದ ಮೂಲ ತತ್ವ. ಈ ಸಿದ್ಧಾಂತವು ಕುರುಕ್ಷೇತ್ರ ರಣರಂಗ ಭೂಮಿಯಲ್ಲಿ ರೂಪವಾಯಿತು ಎಂದು ನೋಡಿ. ಧರ್ಮಕ್ಷೇತ್ರ ಕುರುಕ್ಷೇತ್ರ, ಇಲ್ಲಿ ಧರ್ಮಕ್ಷೇತ್ರ ಮತ್ತು ಕುರುಕ್ಷೇತ್ರ ಎರಡು ಮಾತುಗಳು, ಎರಡು ವಾಕ್ಯಗಳು ನಮಗೆ ಅತ್ಯಂತ ಮಹತ್ವದಾಗಿದೆ. ಧರ್ಮಕ್ಷೇತ್ರ ಮತ್ತು ಕುರುಕ್ಷೇತ್ರ. ಧರ್ಮಕ್ಷೇತ್ರದಲ್ಲಿ ಅಂದರೆ ಧರ್ಮ ಅಂದರೆ ಯುದ್ಧ, ಧರ್ಮ ಮತ್ತು ಅಧರ್ಮದ ನಡುವೆ ನಡೆದಂಥ ಯುದ್ಧ. ಆ ಯುದ್ಧ ಎಲ್ಲಿ ನಡೀತದಪ್ಪ ಅಂದರೆ ಧರ್ಮಗಳ ನಡುವೆ ನಡೆದಂಥ ಯುದ್ಧ, ಅದು ಕುರುಕ್ಷೇತ್ರ ಯುದ್ಧ. ಕುರುಕ್ಷೇತ್ರ ಒಂದು ಸ್ಥಳ. ಇಂಥ ಸ್ಥಳದಲ್ಲಿ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗುತ್ತೆ. ಧರ್ಮಕ್ಷೇತ್ರ ಕುರುಕ್ಷೇತ್ರ ಎರಡು ಭಾಳ ಅತ್ಯಂತ ಮಹತ್ವದಾಗಿದೆ ನೋಡಿ. ಕುರುಕ್ಷೇತ್ರ ರಣರಂಗದಲ್ಲಿ ದೇವತಂ ಪರಮ ಪುರುಷನಾದ ಶ್ರೀಕೃಷ್ಣ ಪರಮಾತ್ಮನನು ಅರ್ಜುನ ಪಕ್ಷದಲ್ಲಿದ್ದ ನೋಡಿ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಪಕ್ಷದಲ್ಲಿರ್ತಾನೆ. ಕುರುಕ್ಷೇತ್ರ ರಣರಂಗದಲ್ಲಿ ಈ ರೀತಿಯಾಗಿ ದೇವತಂ ಪರಮ ಪುರುಷನಾದಂಥ ಭಗವಾನ್ ಶ್ರೀಕೃಷ್ಣನು ಅರ್ಜುನನ ಪಕ್ಷದಲ್ಲಿ ಇರ್ತಾನೆ. ಕುರುಗಳ ತಂದೆಯಾದ ಧೃತರಾಷ್ಟ್ರನು ತನ್ನ ಮಕ್ಕಳು ಕಡೆಗೆ ವಿಜಯವನ್ನು ಸಂಪಾದಿಸುತ್ತಾರೆ ಅನ್ನೋದು ಭ್ರಮೆಯಲ್ಲಿರ್ತಾನೆ ಧೃತರಾಷ್ಟ್ರ. ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡುವಿನ ಮಕ್ಕಳು ರಣರಂಗದ ಯುದ್ಧದ ಭೂಮಿಯಲ್ಲಿ ಸೇರಿದ್ದಾರೆ. ಇಂಥ ಸಂದರ್ಭದಲ್ಲಿ ಸಂಜಯನಿಗೆ ಈ ರೀತಿಯಾಗಿ ಧೃತರಾಷ್ಟ್ರನು ಕೇಳ್ತಾನೆ, ಹೇ ಸಂಜಯ, ಯುದ್ಧಾಪೇಕ್ಷೆಯಲ್ಲಿರುವಂಥ ನನ್ನ ಮಕ್ಕಳು ಮತ್ತು ಪಾಂಡುವಿನ ಮಕ್ಕಳು ಏನು ಮಾಡ್ತಿದ್ದಾರೆ? ರಣರಂಗದಲ್ಲಿ ಸೇರಿದಂತಹ ನನ್ನ ಮಕ್ಕಳು ಅಂದರೆ ಪಾಂಡುವಿನ ಮಕ್ಕಳು, ಧೃತರಾಷ್ಟ್ರನ ಮಕ್ಕಳು ಏನು ಮಾಡ್ತಾರ ಅಂತ ಹೇಳಿ ಒಂದು ಮಾತು ಕೇಳ್ತಾನೆ. ಧೃತರಾಷ್ಟ್ರನಿಗೆ ಮೊದಲೇ ಗೊತ್ತಿರುತ್ತೆ ಯುದ್ಧದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಂಥ ಧೃತರಾಷ್ಟ್ರನಿಗೆ ಒಂದು ಮನಸ್ಸಿನಲ್ಲಿ ಭಾವನೆ, ಏನು ಭಾವನೆ, ಯಾವ ರೀತಿ ಭಾವನೆ ಇರ್ತದಪ್ಪ ಅಂದರೆ ನನ್ನ ಮಕ್ಕಳು
ಧೃತರಾಷ್ಟ್ರನ ಮಕ್ಕಳು ಮತ್ತು ಪಾಂಡುವಿನ ಮಕ್ಕಳು ಈ ಯುದ್ಧದಲ್ಲಿ ನಡೀತಾ ಇದೆ. ಇಂತಹ ರಣರಂಗದ ಯುದ್ಧದ ಭೂಮಿಯಲ್ಲಿ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅನ್ನೋದು ಮೊದಲನೇದಾಗಿ ಧೃತರಾಷ್ಟ್ರನಿಗೆ ಗೊತ್ತಿರುತ್ತೆ. ಯಾಕಂದರೆ ಧೃತರಾಷ್ಟ್ರ ಧರ್ಮದ್ರೋಹಿ ಪಕ್ಷದಲ್ಲಿ ಇರ್ತಾನೆ. ಪಾಂಡುವಿನ ಮಕ್ಕಳು ಪಾಂಡವರು ಅವರು ಧರ್ಮದ ಆಧಾರದಲ್ಲಿ, ಧರ್ಮದ ಸ್ತಂಭದ ಮುಖಾಂತರ ಅವರು ಯುದ್ಧದ ಆಕ್ಷೇಪದಲ್ಲಿರುವಂಥ ಸಂದರ್ಭದಲ್ಲಿ ಧರ್ಮಕ್ಕಾಗಿ, ದೇಶಕ್ಕಾಗಿ, ತನ್ನ ರಾಜ್ಯಕ್ಕಾಗಿ ಈ ರೀತಿಯಾಗಿ ಅಧರ್ಮವನ್ನು ಹಾಳಾಗಿ ಮಾಡಿದ ಕೌರವರನ್ನು ಪಾಠ ಕಲಿಸಲೇಬೇಕಂತ ನಿಶ್ಚಯ ಮಾಡಿದವರು ಪಾಂಡವರು. ಸೊ ಇವರ ಸಂದರ್ಭದಲ್ಲಿ ಇವರ ಜೊತೆ ಇರುವಂಥ ನಾಯಕ ಯಾರು, ದೇವರು ಯಾರಪ್ಪ ಅಂದರೆ ಅದು ಶ್ರೀಕೃಷ್ಣ ಪರಮಾತ್ಮ. ಯಾವಾಗಲೂ ಕೃಷ್ಣ ಪರಮಾತ್ಮ ಧರ್ಮದಕ್ಕೆ ಹಾನಿ ಬಂದಾಗ, ಧರ್ಮದ ಮೇಲೆ ಅವನತಿ ಬಂದಾಗ, ನಾನು ಮತ್ತೊಮ್ಮೆ ರೂಪವನ್ನು ತಾಳುತ್ತೇನೆ, ಮತ್ತೊಮ್ಮೆ ಜನ್ಮವನ್ನು ತಾಳುತ್ತೇನೆ, ಮತ್ತೊಮ್ಮೆ ಹುಟ್ಟುತ್ತೇನೆ ಎಂದು ಹೇಳಿದ ಕೃಷ್ಣ ಪರಮಾತ್ಮ ಇಂತಹ ರಣರಂಗದ ಯುದ್ಧದ ಭೂಮಿಯಲ್ಲಿ ಪಾಂಡವರ ಜೊತೆ ಇರ್ತಾನೆ ಕೃಷ್ಣ ಪರಮಾತ್ಮ. ಆದರೆ ಯಾವುದೇ ಕಾರಣಕ್ಕೂ ನಾನು ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಲ್ಲ, ನಾನು ಯಾರ ಪರವಾಗಿಯೂ ಇರಲ್ಲ, ನಾನು ಇರುವುದು ಕೇವಲ ಧರ್ಮದ ಪರವಾಗಿರ್ತಾನಂತ ಹೇಳಿದ ಕೃಷ್ಣ. ಹೀಗೆ ಇಂಥ ಪಕ್ಷದಲ್ಲಿದ್ದಂಥ ಕೃಷ್ಣನ ಬಗ್ಗೆ ಧೃತರಾಷ್ಟ್ರನಿಗೆ ಗೊತ್ತಿರುತ್ತೆ. ಅಂಥ ಮಹಾನ್ ವ್ಯಕ್ತಿಯಾದಂಥ ದೇವ ಸ್ವರೂಪಿ ದೇವರಾದಂಥ ಕೃಷ್ಣನು ಆ ಪಕ್ಷದಲ್ಲಿದ್ದಾನಂದರೆ ನನ್ನ ಮಕ್ಕಳು ಸೋಲುವುದು ನಿಶ್ಚಿತ ಅಂತೇಳಿ ಧೃತರಾಷ್ಟ್ರನಿಗೆ ಮೊದಲೇ ಗೊತ್ತಿರುತ್ತೆ. ಹಾಗಾಗಿ ಸೇನಾವಲೋಕನ ಮಾಡ್ತಾನೆ. ನೋಡಿ ನನ್ನ ಮಕ್ಕಳು ಸೋಲ್ತಾರೆ ಅಂತೇಳಿ ಧೃತರಾಷ್ಟ್ರನಿಗೆ ಮೊದಲೇ ಗೊತ್ತಿರುತ್ತೆ. ಹೀಗೆ ಏನು ಮಾಡಿದರೆಂದು ಪ್ರಶ್ನಿಸಿದ ತನ್ನ ಮಕ್ಕಳು, ತಮ್ಮನ ಪಾಂಡುವಿನ ಮಕ್ಕಳು ದೃಢ ಸಂಕಲ್ಪದಿಂದ ಘನಘೋರ ಸಮರಕ್ಕಾಗಿ ಈ ಕುರುಕ್ಷೇತ್ರದ ರಣರಂಗ ಭೂಮಿಯಲ್ಲಿ ನೆರೆದಿದ್ದರೆಂದು ಅವನಿಗೆ ಖಚಿತವಾಗಿ ತಿಳಿದಿತ್ತು. ಆದರೂ ಅವನ ಪ್ರಶ್ನೆ ಮಹತ್ವದು. ಅಣ್ಣ ತಮ್ಮಂದಿರ ಮಕ್ಕಳ ನಡುವೆ ರಾಜಿಯಾಗುವುದು ಅವನಿಗೆ ಇಷ್ಟವಿರಲಿಲ್ಲ. ಅವನು ರಣರಂಗದಲ್ಲಿ ತನ್ನ ಪುತ್ರರ ವಿಧಿಯನ್ನು ಕುರಿತು ಖಚಿತವಾಗಿ ತಿಳಿಯಲು ಬಯಸಿದ್ದ. ವೇದಗಳಲ್ಲಿ ಕುರುಕ್ಷೇತ್ರವನ್ನು ಪವಿತ್ರ ಪೂಜಾ ಸ್ಥಳ ಎಂದು ಹೇಳ್ತಾರೆ. ನೋಡಿ, ಅದಕ್ಕೆ ಹೇಳಿದೆ ನಾನು ಮೊದಲನೇದಾಗಿ, ಮಹಾಭಾರತದಲ್ಲಿ 2 ಶಬ್ದ ಅತ್ಯಂತ ಮಹತ್ವದಾಗಿದೆ. ಕುರುಕ್ಷೇತ್ರ ಮತ್ತು ಧರ್ಮಕ್ಷೇತ್ರ ಎರಡು ಭಾಳ ಅತ್ಯಂತ ಮಹತ್ವದಾಗಿದೆ. ಕುರುಕ್ಷೇತ್ರ ಪೂಜಾ ಸ್ಥಳ, ಪವಿತ್ರವಾದ ಪೂಜಾ ಸ್ಥಳ, ಸ್ವರ್ಗದ ನಿವಾಸಿಗಳು ಪೂಜಾ ಸ್ಥಳ ಎಂದು ಹೆಸರಿಸಿದೆ. ಇಂತಹ ಸ್ಥಳವನ್ನು ಯುದ್ಧಕ್ಕಾಗಿ ಅಂದರೆ ಇಂಥ ಯುದ್ಧವನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ. ಈ ಪವಿತ್ರ ಕ್ಷೇತ್ರ ಯುದ್ಧದ ಫಲಿತಾಂಶದ ಮೇಲೆ ಪ್ರಭಾವ ಬೀರುತ್ತೆ ಎಂದು ಧೃತರಾಷ್ಟ್ರನಿಗೆ ಬಹಳ ಭಯವಿತ್ತು. ಅರ್ಜುನನು ಪಾಂಡುವಿನ ಪ್ರಬಲವಾಗಿ ಅವರ ಪರವಾಗಿರುತ್ತದೆ. ಅರ್ಜುನನು ಪಾಂಡುವಿನ ಇತರ ಮಕ್ಕಳು ಸ್ವಭಾವತಃ ಧರ್ಮಿಷ್ಠರಾಗಿದ್ದಾರೆ. ಪವಿತ್ರವಾದ ಕ್ಷೇತ್ರವಾದ ಪ್ರಭಾವವು ಪ್ರಬಲವಾಗಿ ಅವರ ಪರವಾಗಿ ಇರುತ್ತದೆ. ಅರ್ಜುನನ ಪರವಾಗಿರುತ್ತೆ ಈ ಕ್ಷೇತ್ರ. ಧೃತರಾಷ್ಟ್ರನ ಕೋಣೆಯಲ್ಲಿದ್ದಂತೆಯೇ ಕುರುಕ್ಷೇತ್ರ ಯುದ್ಧವನ್ನು ಕಾಣಲು ಸಮರ್ಥನಾಗಿದ್ದ ಸಂಜಯ. ಆದ್ದರಿಂದ ಧೃತರಾಷ್ಟ್ರನು ಯುದ್ಧ ಭೂಮಿಯಲ್ಲಿ ಏನಾಗುತ್ತಿದೆ ಎಂದು ಕೇಳಿದ. ಪಾಂಡವರು ಧೃತರಾಷ್ಟ್ರನ ಮಕ್ಕಳು ಒಂದೇ ಕುಟುಂಬದವರು. ಆದರೆ ಧೃತರಾಷ್ಟ್ರನ ಮನಸ್ಸು ಇಲ್ಲಿ ಬಯಲಾಗುತ್ತದೆ. ತನ್ನ ಮಕ್ಕಳ ಬಗ್ಗೆ ಇರುವಂಥ ವ್ಯಾಮೋಹ ಧೃತರಾಷ್ಟ್ರನ ಬಗ್ಗೆ ಗೊತ್ತಾಗುತ್ತೆ. ಉದ್ದೇಶಪೂರ್ವಕವಾಗಿ ತನ್ನ ಮಕ್ಕಳು ಮತ್ತು ಪಾಂಡವಿನ ಮಕ್ಕಳು ಕುರುವಂಶದರೆಂದು ಹೆಸರಿಸಿ ಪಾಂಡವರನ್ನು ಕುಟುಂಬದ ಪಿತ್ರಾರ್ಜಿತ ಸ್ವತ್ತಿನಿಂದ ದೂರವಿರಿಸಿದ ಈ ಧೃತರಾಷ್ಟ್ರ ಪಾಂಡುವಿನ ಮಕ್ಕಳಲ್ಲಿ ಧೃತರಾಷ್ಟ್ರನ ನಿರ್ದಿಷ್ಟವಾದ ನಿಲುವನ್ನು ಇದರಿಂದ ತಿಳಿಯಬಹುದು. ಧರ್ಮದ ಜನಕವೆನಿಸಿರುವ ಶ್ರೀಕೃಷ್ಣ ಪರಮಾತ್ಮನೇ ಆ ರಣರಂಗದ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಇದ್ದ ಒಂದು ಧರ್ಮಕ್ಷೇತ್ರವಾಗಿದ್ದು, ಕುರುಕ್ಷೇತ್ರ ಒಂದು ಪವಿತ್ರ ಯಾತ್ರಾ ಸ್ಥಳವಾದ ಕುರುಕ್ಷೇತ್ರ ಒಂದು ರಣರಂಗದ ಯುದ್ಧ ಭೂಮಿಯಲ್ಲಿ ಪವಿತ್ರವಾದ ಯುದ್ಧ ಭೂಮಿಯಾಗಿತ್ತು ಕುರುಕ್ಷೇತ್ರ. ಅಲ್ಲಿ ಭತ್ತದ ಗದ್ದೆಯನ್ನು ಕಳೆಯನ್ನು ಕಿತ್ತೆಸೆಯುವ ಹಾಗೆ ದುರ್ಯೋಧನಂತಹ ಮನಸ್ಸುಗಳನ್ನು, ಅನಗತ್ಯವಾದ ಸಸ್ಯಗಳನ್ನು ಪ್ರಭು ಶ್ರೀಕೃಷ್ಣ ಪರಮಾತ್ಮ ಕಿತ್ತಿ ಎಸೆಯುತ್ತಾನೆ ಅನ್ನೋದು ಆ ಧೃತರಾಷ್ಟ್ರನಿಗೆ ಮೊದಲೇ ಗೊತ್ತಿತ್ತು. ಧರ್ಮಿಷ್ಠರನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡುತ್ತಾನೆ. ಈ ನಿರೀಕ್ಷೆ ಪ್ರಸ್ತುತ ವಿಷಯಗಳ ಆರಂಭದಿಂದಲೇ ಇದೆ. ಐತಿಹಾಸಿಕ ಮತ್ತು ವೈದಿಕ ಪ್ರಾಮುಖ್ಯದ ಜೊತೆಗೆ ಧರ್ಮಕ್ಷೇತ್ರ, ಕುರುಕ್ಷೇತ್ರ ಎಂಬ ಶಬ್ದಗಳು ಈ ಅತ್ಯಂತ ಮಹತ್ವದಾಗಿದೆ. ನೋಡಿ, ನಾವು ಧರ್ಮಕ್ಷೇತ್ರ ಕುರುಕ್ಷೇತ್ರ ಇಷ್ಟೇ ತಿಳ್ಕೋಬೇಕು. ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕದ ವಿವರ ಇಷ್ಟೇ ಇದೆ, ಸಿಂಪಲ್ ಆಗಿ.
ಅಧ್ಯಾಯ 1 ಮೊದಲನೇ ಅಧ್ಯಾಯ ಮೊದಲನೇ ಶ್ಲೋಕ ಏನು ಹೇಳುತ್ತೆ? ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ವಿವುಸ್ತವ ಮಾಮಕ ಪಾಂಡವ ಚೈವ ಕಿಮಕುರ್ವತ ಸಂಜಯ. ಸಂಜಯನಿಗೆ ಧೃತರಾಷ್ಟ್ರ ಕೇಳ್ತಾನೆ, ಹೇ ಸಂಜಯ, ಯುದ್ಧಾಪೇಕ್ಷೆಯಲ್ಲಿರುವಂಥ ನನ್ನ ಮಕ್ಕಳು ಅಂದರೆ ಧೃತರಾಷ್ಟ್ರನ ಮಕ್ಕಳು ಮತ್ತು ನನ್ನ ತಮ್ಮನ ಮಕ್ಕಳಾದ ಪಾಂಡುವಿನ ಮಕ್ಕಳು ಯುದ್ಧದ ರಣರಂಗದಲ್ಲಿ ಏನು ಮಾಡುತ್ತಿದ್ದಾರೆ ಮತ್ತು ಯಾವ ರೀತಿಯಾಗಿ ಸೈನ್ಯ ನಿಂತಿದೆ, ಜಮಾವಣೆ ಆಗಿದೆ, ಏನೆಲ್ಲ ಆಗ್ತಿದೆ ಯುದ್ಧದ ರಣರಂಗದಲ್ಲಿ ಅಂಥೇಳಿ ಈ ರೀತಿಯಾಗಿ ಸಂಜಯನಿಗೆ ಧೃತರಾಷ್ಟ್ರ ಕೇಳ್ತಾನೆ. ಇದು ಮೊದಲನೇದಾಗಿ ಸೇನಾವಲೋಕನ. ನೋಡಿ ಸ್ನೇಹಿತರೆ, ಭಗವದ್ಗೀತೆ ಬಹಳ ದೊಡ್ಡ ವಿಶಾಲವಾದ ದೊಡ್ಡ ಗ್ರಂಥ. ಈ ಒಂದೊಂದು ಶಬ್ದಕ್ಕೂ ನೂರಾರು ಅರ್ಥಗಳಿದೆ ಭಗವದ್ಗೀತೆಯಲ್ಲಿ. ಹಾಗೆ ನಾವು ಕೂಡ ಭಗವದ್ಗೀತೆಯನ್ನು ಅತ್ಯಂತ ಸರಳೀಕರಣದಲ್ಲಿ ಸರಳ ರೀತಿಯಲ್ಲಿ ಭಗವದ್ಗೀತೆಯನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ ನಿಮಗೆ? ಭಗವದ್ಗೀತೆ ನೋಡಿ, ಮೊದಲನೇದಾಗಿ ಇಷ್ಟೇ ಸಿಂಪಲ್ಲಾಗಿ ನಾವು ವಿಚಾರ ಮಾಡ್ಬೋದು. ಭಗವದ್ಗೀತೆ ನಾವು ಪುಸ್ತಕ ತರಿದ್ರೆ, ಧರ್ಮ ಗ್ರಂಥಗಳ ಬಗ್ಗೆ ನಾವು ಪುಸ್ತಕನ ಓದ್ತಾ ಇದ್ದರೆ, ಧರ್ಮದ ಬಗ್ಗೆ ಅಂದರೆ ಧರ್ಮ ಅಂದರೆ ಇಲ್ಲಿ ಭಗವದ್ಗೀತೆ. ಭಗವದ್ಗೀತೆ ನೋಡಿ, ವೇದಗಳು ಉಪನಿಷತ್ತುಗಳು ಮಿಕ್ಕಿತ್ತ ಹಾಗೆ ಅದಕ್ಕಿಂತ ಅತ್ಯಂತ ಮಹತ್ವವಾಗಿದ್ದು ಭಗವದ್ಗೀತೆ. ಭಗವದ್ಗೀತೆಯನ್ನು ನಾವು ಸಂಪೂರ್ಣವಾಗಿ ಕುಡಿದ್ರೆ, ಭಗವದ್ಗೀತೆ ಅನ್ನೋದೊಂದು ಹಾಲು. ಈ ಹಾಲು ಹೇಗೆ ನಮ್ಮ ಮನುಷ್ಯನಿಗೆ ಬಾಡಿಗೆ ಬೇಕು, ಮನುಷ್ಯ ಬೆಳೀಬೇಕು, ಆರೋಗ್ಯವಾಗಿರಬೇಕು, ಸುಂದರವಾಗಿರಬೇಕಂದ್ರೆ ಹಾಲು ಅತ್ಯಂತ ಶ್ರೇಷ್ಠಕವಾದಂಥ ಮಾತುಗಳು ಆಡ್ತೀವಿ. ಅದೇ ರೀತಿಯಾಗಿ ಒಬ್ಬ ಮನುಷ್ಯ ಶ್ರೇಷ್ಠಕವಾಗಬೇಕು, ಮನುಷ್ಯ ಒಬ್ಬ ವಿಚಾರವಂತನಾಗಬೇಕು, ಮನುಷ್ಯ ಒಬ್ಬ ಧರ್ಮ ಪ್ರೇಮಿ ಆಗಿರಬೇಕು, ಮನುಷ್ಯ ಒಬ್ಬ ದೇಶ ಪ್ರೇಮಿ ಆಗಬೇಕು, ಮನುಷ್ಯ ಮನುಷ್ಯನಾಗೇ ಇರಬೇಕಂದ್ರೆ ನಾವು ಈ ಭಗವದ್ಗೀತೆಯನ್ನು ಓದಲೇಬೇಕು. ಹಾಗಾಗಿ ಭಗವದ್ಗೀತೆಯನ್ನು ಸಂಪೂರ್ಣವಾಗಿ ಪ್ರತಿಯೊಬ್ಬರು ಗಂಭೀರವಾಗಿ ಅರ್ಥ ಮಾಡ್ಕೋಬೇಕು, ಓದಬೇಕು. ಯಾವುದೇ ಕಾರಣಕ್ಕೂ ಭಗವದ್ಗೀತೆಯನ್ನು ಕಠಿಣ ರೂಪದಲ್ಲಿ ನೀವು ತಿಳ್ಕೊಬೇಡಿ. ಸಿಂಪಲ್ ಆಗಿವೆ, ನಮ್ಮ ಆಡು ಭಾಷೆಯಲ್ಲಿ ನಾವು ಓದಬೇಕು, ನಾವು ಆಡು ಭಾಷೆಯಲ್ಲೇ ಭಗವದ್ಗೀತೆಯನ್ನು ತಿಳ್ಕೊಬೇಕು, ಅರ್ಥ ಮಾಡ್ಕೋಬೇಕು. ಓದುವುದಕ್ಕಿಂತ ಮೊದಲು ಭಗವದ್ಗೀತೆಯನ್ನು ಅರ್ಥ ಮಾಡ್ಕೋಬೇಕು. ಇಷ್ಟೇ ಮುಖ್ಯವಾಗಿ ಹೇಳ್ಬೇಕಂದ್ರೆ ನೋಡಿ, ಕೃಷ್ಣ ಯುದ್ಧದ ಪ್ರಾರಂಭವಾಗುತ್ತೆ. ನೇರವಾಗಿ ರಣರಂಗದ ಯುದ್ಧದ ಭೂಮಿಯಲ್ಲಿ ಅರ್ಜುನ ಮೂಲಕ ಜಗತ್ತಿಗೆ ಸಂದೇಶನ ಕೊಡ್ತಾನೆ. ಯಾವ ಸಂದೇಶ? ಅದು ಒಳ್ಳೆಯ ಸಂದೇಶ ಮತ್ತು ಕೆಟ್ಟ ಸಂದೇಶ.